ನಮಸ್ತೆ ನಮಸ್ತೆ ಸ್ನೇಹಿತರೆ. ಇಲ್ಲಿ ಆ್ಯಕ್ಚುಲಿ ಸರ್ ಹೆಸರು ಕೇಳೋಣ. ಸರ್ ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಶಿವಾನಂದ ಮಾನವಿ ಅಂತ. ಸರ್ ಆ್ಯಕ್ಚುಲಿ ಡಾಕ್ಟ್ರು, ಆಲ್ರೆಡಿ ಅವ್ರು ಪ್ರೊಫೆಷ್ನಲ್ ಡಾಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಪ್ರೊಫೆಷ್ನಲ್ದ್ರ ಜೊತೆಗೆ ವೆಸ್ಟೀಜ್ನಲ್ಲಿ ಕೂಡ ಅವರು ಕ್ರೌನ್ ಡೈರೆಕ್ಟರ್, ಅಪ್ಕಮಿಂಗ್ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಇದ್ದಾರೆ ಕೂಡ. ಇವಾಗ ಮಾರ್ನಿಂಗ್ ಆ್ಯಕ್ಚುಲಿ ದುಬೈನಲ್ಲಿದ್ದೀವಿ, ನಾವು ಟೂರ್ನಲ್ಲಿದ್ದೀವಿ, ಸಾರ್ ಜೊತೆಗಿದ್ದೀವಿ ನಾವು. ಹಾಯ್, ಹಲೋ ಎವ್ರಿಬಡಿ. ರೈಟ್, ಇವಾಗ ಮಾರ್ನಿಂಗ್ ಅವ್ರದ್ದು ಹೆಲ್ತ್ ಸಪ್ಲಿಮೆಂಟ್ರಿ, ಈಗ ಹೆಲ್ತ್ ಸಪ್ಲಿಮೆಂಟ್ರಿ ತೊಗೊತಾ ಇದ್ದಾರೆ ಸಾರು. ಬಟ್ ಅದು ಅವ್ರದ್ದು ಪ್ರೊಫೆಷ್ನಲ್ ಏನಂದರೆ ಮತ್ತು ಅಲೋಪತಿ ಕೊಡೋದು ಆ್ಯಕ್ಚುಲಿ. ಸರ್ ಅಲೋಪತಿ ಕೊಡೋರ ನೀವೇ ಆ್ಯಕ್ಚುಲಿ, ಮತ್ತು ಸಪ್ಲಿಮೆಂಟ್ರಿ ತೊಗೊತೀರಲ್ಲ ಸರ್, ಹೆಂಗೆ? ಅಲೋಪತಿಕ್ ಅದು ಕೆಮಿಕಲ್, ಅದು ರೋಗಿಗಳನ್ನು ನಿರೋಗಿ ಮಾಡಬೇಕಂತೇಳಿ ಕೊಟ್ಟಿರ್ತೀವಿ ರೋಗ ಬಂದಾಗ. ಆದರೆ ಇದು ರೋಗ ಬರಲಾರ್ದಂಗೆ ನಮ್ಮನ್ನು ನಿರಂತರವಾಗಿ ನಿರೋಗಿಯಾಗಿ ಇಟ್ಕೊಳ್ಬೇಕಂತಂದರೆ ನಾವು ಸಪ್ಲಿಮೆಂಟ್ರಿ ತೊಗೊಳ್ಳೇಬೇಕು. ಈ ದಿನಂಪ್ರತಿ ನಾವು ಯಾವ ರೀತಿ ಆಹಾರ ಸೇವನೆ ಮಾಡ್ತೀವಿ ಅದೇ ರೀತಿ ಆಹಾರ ಇದ್ದಂಗೆ ಇದು. ಇದು ಎಷ್ಟೊಂದು ತೊಗೊತೀರಿ ಸರ್? ಎಷ್ಟು? ಐದು ಡಬ್ಬೆ ಇದೆ. ಏನೇನು ಡಬ್ಬೆ ಸರ್ ಅದು? ಇಲ್ಲ, ನನ್ನ ಇದ್ರ ಪ್ರಕಾರ ಇದ್ರ ಪ್ರಕಾರ ಐ ಆಮ್ 45 ಕ್ರಾಸ್. ಸೊ ನನಗೆ ಈ ಮೂಮೆಂಟಲ್ಲಿ ಏನಾಗ್ತದೆ, ಸ್ವಲ್ಪ ಅಡ್ಡಾಡಬೇಕಾದ್ರೆ ಸುಸ್ತು ಆಯಾಸ ಆಗಬಹುದು ಅಂತೇಳಿ, ಇನ್ನು ಮುಂದಗಡೆ ಆಗಬಾರ್ದು ಅಂತೇಳಿ ನಾನು ಏನು ಮಾಡ್ತಾ ಇದ್ದೀನಿ, Q10 ಕೋಎಂಜೈಮ್ 10 ಅನ್ನು ತೊಗೊಳ್ತಾ ಇದ್ದೀನಿ. ದೆನ್ ಹಾರ್ಟ್ ಬ್ಲಾಕೇಜ್ ಆಗಬಾರ್ದು, BP ರೈಸ್ ಆಗಬಾರ್ದು, ದೆನ್ ಕೂಲ್ ಆಗಿರಬೇಕು, ಹೇರ್ ಲಾಸ್ ಆಗಬಾರ್ದು ಅನ್ನೋ ಕಾರಣ ಫ್ಲೆಕ್ಸೈಲ್ ತೊಗೊಳ್ತಾ ಇದ್ದೀನಿ. ದೆನ್ ಅದೇ ರೀತಿ ನನಗೆ ಜಾಯಿಂಟ್ ಪೇನ್ ಬರಬಾರ್ದು ಅಂತೇಳಿ ಕ್ಯಾಲ್ಸಿಯಂ ತೊಗೊಳ್ತಾ ಇದ್ದೀನಿ. ಮೂಳೆಗಳ ಸಮೇತ ಬರ್ಬೋದು ಅಂತೇಳಿ. ಸೊ ಅದೇ ರೀತಿ ಕಾರ್ಟ್ರೇಜ್ ಲೇಯರ್ ಕಡಿಮೆ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತದೆ, ಗ್ಲುಕೋಸಮೈನ್ ತೊಗೊಳ್ತಾ ಇದ್ದೀನಿ. ದೆನ್ ಅದೇ ರೀತಿ ಏಜ್ ಆದಮೇಲೆ ನಮಗೇನಾಗ್ತದೆ, ಕೆಲವೊಂದು ಸಲ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಆಗಬಾರ್ದು ಅಂತೇಳಿ ನೀರು ತೊಗೊಳ್ತಾ ಇದ್ದೀನಿ. ಸೊ ಇದೆಲ್ಲ ಏನಿದೆ ಅಂದರೆ ಕಾಂಬಿನೇಷನ್ ಆಗಿ ನಾನು ಜೊತೆಗೆ CMD ಅಂದರೆ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡಾಗಿದ್ದೆ ಆಲ್ರೆಡಿ ನಾರ್ಮಲ್ ವಾಟರಲ್ಲಿ. ಅಂದರೆ ಕಾನ್ಸಂಟ್ರೇಟ್ ಮಿನರಲ್ ಡ್ರಾಪ್ ತೊಗೊತಾ ಇದ್ದೀರಲ್ಲ ಸರ್? ಏನು ಉದ್ದೇಶ ಅಂತ ಹೇಳಿದ್ರೆ ಇದು ಸಪ್ಲಿಮೆಂಟ್ರಿ. ಎಸ್ ಸರ್. ಅಂದರೆ ಎಕ್ಸಾಂಪಲ್ ನಾನು ಅನ್ನ, ರೊಟ್ಟೆ, ಬೇಳೆ ಏನೇನೆಲ್ಲ ತಿಂತಿರ್ತೇನೆ ಅದು ಸಪ್ಲಿಮೆಂಟ್ರಿ. ಎಸ್ ಸರ್. ಸೊ ಅದ್ರ ಮೇಲೆ ನಾನು ಏನು ಕುಡಿತಾ ಇರೋದು, ನೀರು ಕುಡಿತೀನಿ. ಇವತ್ತಿನ ದಿನಗಳಲ್ಲಿ ನಮ್ಗೆ ಏನು ಸಿಗ್ತದೆ ಅಂದರೆ ನೀರಿನಲ್ಲಿ ಐರನ್, ಫಾಲಿಕ್ ಯಾವು ಸಿಗ್ತಾ ಇಲ್ಲ, ಕ್ಯಾಲ್ಸಿಯಂ ಸಿಗ್ತಾ ಇಲ್ಲ. ಸೊ ಇದು ಏನಾಗ್ತದೆ, ಮ್ಯಾಗ್ನೀಷಿಯಮು, ಖನಿಜಾಂಶಗಳು ಸಿಗ್ತಾ ಇಲ್ಲ. ಖನಿಜಾಂಶಗಳು ಈ ನೀರಲ್ಲಿ ಇಲ್ಲ, ನಾರ್ಮಲ್ ವಾಟರಲ್ಲಿ ಇಲ್ಲ. ಈ ನಾರ್ಮಲ್ ವಾಟರಲ್ಲಿ ಏನಿದೆ, ಒಂದು ಫ್ಲೋರೈಡ್ ಬಿಟ್ರೆ ಮತ್ತೆ ಏನೂ ಇಲ್ಲ. ಸೊ ಅದರಿಂದ ಜಾಯಿಂಟ್ ಪೇನ್ ಬರಬಾರ್ದು. ಸೊ ಅದಕ್ಕೋಸ್ಕರ ಈಗ ನಾ ಯಾವುದೇ ಆಹಾರ ಸ್ವೀಕಾರ ಮಾಡಿದರೆ ಎದಕ್ಕೆ ನೀರನ್ನು ಕುಡಿತೀನಿ ಅಂದರೆ ಡೈಜೆಸ್ಟ್ ಕೆಲಸ ಮಾಡ್ತದೆ. ಆ ಡೈಜೆಸ್ಟ್ ಕೆಲಸ ವಾಟ್ರಲ್ಲಿ ಮಿನರಲ್ ಇದ್ದರೆ ಮಾಡ್ತದೆ, ಇಲ್ಲ ಅಂತಂದ್ರೆ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವು ಮಿನರಲ್ ಡ್ರಾಪನ್ನು ಯೂಸ್ ಮಾಡಲೇಬೇಕು. ಸೊ ನೋಡ್ತಾ ಇದ್ದೀರಾ, ನನ್ನ ಕೈಯಲ್ಲಿ Q10 ಇದೆ, ಕ್ಯಾಲ್ಸಿಯಂ ಇದೆ, ಫ್ಲೆಕ್ಸೈಲ್ ಇದೆ, ದೆನ್ ನೀಮ್ ಇದೆ. ದೆನ್ ಇನ್ನೊಂದು ನಾನು ಏನು ಹಾಕ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಹೇಳ್ತಾ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಮಿಸ್ ಆಗಿದೆ. ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ. ಗ್ಲುಕೋಸಮೈನ್ ಮಿಸ್ ಆಗಿದೆ. ಓಕೆನಾ? ಎಸ್. ದಿನನಿತ್ಯ ಈಗ ಒಂದು ಹೇಳ್ತೀನಿ ನಾನು, ಸರ್ ಇದು ಸಪ್ಲಿಮೆಂಟ್ರಿನ ನಾವು ಖಾಲಿ ಹೊಟ್ಟೆಲಿ ಎಷ್ಟಾದ್ರು ಸರ್ ಟೋಟಲ್? ಇಲ್ಲಿ ನೋಡಿ, ಟೋಟಲ್ 6 ಕ್ಯಾಪ್ಸೂಲ್. ಎಸ್. ಈಗ ಕೆಲವರು ಕೇಳ್ತಾರೆ, ಏನೋ ಸರ್ ಸಪ್ಲಿಮೆಂಟ್ರಿ ಊಟ ಆದಮೇಲೆ ತೊಗೊಳ್ಬೇಕಾ, ಊಟದ ನಂತರ ತೊಗೊಳ್ಬೇಕಾ ಸರ್, ಇಷ್ಟೆಲ್ಲ ತೊಗೊಂಡ್ರೆ ನಮ್ಗೆ ಏನೋ ಸೈಡ್ ಎಫೆಕ್ಟ್ ಆಗುತ್ತಾ? ಎಸ್ ಸರ್. ಅಲ್ರಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಟೀ ಕುಡಿತೀವಿ, ಟಿಫನ್ ಮಾಡ್ತೀವಿ. ಸೊ ಯಾರನ್ನಾದ್ರು ಕೇಳಿ ಮಾಡ್ತೀವ? ಹೌದಿಲ್ಲ? ಅದೆಲ್ಲ ಕಾಮನ್ ಆಗಿ ತಗೊಂತಾರ. ಬಟ್ ಅದರಿಂದ ನಮಗೆ ಏನು ಲಾಭ ನಷ್ಟ ಗೊತ್ತಿಲ್ಲ. ಬಟ್ ಇದನ್ನ ತಗೊಳೋದ್ರಿಂದ ಖಂಡಿತವಾಗ್ಲೂ ದೊಡ್ಡ ಲಾಭ ಇದೆ ನನಗೆ. ಸೊ ಕಂಟಿನ್ಯೂ ನಾನು ಲಾಸ್ಟ್ 7 ಇಯರ್ ಯಾವಾಗಿಂದ ವೆಸ್ಟೀಜಲ್ಲಿ ಜಾಯ್ನ್ ಆಗಿದ್ದೀನಿ, ಇದ್ರ ಬಗ್ಗೆ ಸರಿಯಾಗಿ ಸ್ಟಡಿ ಮಾಡಿದ್ದೀನಿ. ಸೊ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ನೀವು ಕನ್ಸ್ಯೂಮ್ ಮಾಡಿರಿ, ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ಎನಿ ಟೈಮ್ ಕನ್ಸ್ಯೂಮ್ ಮಾಡ್ಬೋದು, ಊಟದ ನಂತರನೂ ಮಾಡ್ಬೋದು. ನೀವು ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಕೂಡ ಈ ಸಪ್ಲಿಮೆಂಟ್ರಿನ ಕನ್ಸ್ಯೂಮ್ ಮಾಡ್ಬೋದು. ಈಗ ನೋಡಿ, ನಾನು ಬೆಳಗ್ಗೆ ಎದ್ದಿದ್ದೀನಿ, ಹಲ್ ಬ್ರಷ್ ಮಾಡಿದ್ದೀನಿ, ಇನ್ನೂ ಕೂಡ ನಾನು ನನ್ನ ಪ್ರೆಷರ್ ರೂಮಿಗೆ ಹೋಗಿಲ್ಲ. ಸೊ ಅದಕ್ಕಿಂತ ಬಿಫೋರ್ ಸಪ್ಲಿಮೆಂಟ್ರಿ ತೊಗೊಳ್ತಾ ಇದ್ದೇನೆ. ಯಾಕಂದರೆ ಸಪ್ಲಿಮೆಂಟ್ರಿ ತೊಗೊಂಡಾದ್ಮೇಲೆ ಈ ಮಿನರಲ್ ವಾಟರ್ ನನಗೆ ಇನ್ಸೈಡ್ ಹೋಯ್ತಪ್ಪ ಅಂತ ಹೇಳಿದ್ರೆ, ನಂದು ಏನಿದೆ ಅದು ಪ್ರೆಷರು ಅದು ಸ್ಟೂಲ್ ಮೇಲೆ ಹೋಗ್ತದೆ. ಆ ಸ್ಟೂಲ್ ಮೇಲೆ ಹೋದಾಗ ಅಲ್ಲಿ ಕ್ಲೀನ್ ಆಗಿ ನಂದು ಹೊಟ್ಟೆ ಕ್ಲಿಯರ್ ಆಗ್ತದೆ. ಓಕೆನಾ? ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎವ್ರಿಬಡಿ. Once again, wish you health and wealth. Thank you, sir. Thank you so much.
ರೈಟು. ನಾವು ಸಾರ್ಲಿಂದ ಕಲಿಬೇಕಾಗಿದ್ದೇನೆಂದರೆ, ಇವತ್ತು ಡಾಕ್ಟ್ರು ಒಬ್ಬ ಪ್ರೊಫೆಷ್ನಲ್ ಅವ್ರದ್ದು ಆ್ಯಕ್ಚುಲಿ, ಬಟ್ ಆ ವೃತ್ತಿನ ಮಾಡ್ತಾ ಅವರು ವೆಸ್ಟೀಜ್ನಲ್ಲಿರ್ತಕ್ಕಂಥ ಒಂದು ಸಪ್ಲಿಮೆಂಟಲ್ಲಿರ್ತಕ್ಕಂಥ ಒಂದು ಶಕ್ತಿನ ಅವ್ರು ತಿಳ್ಕೊಂಡು ಇವತ್ತು ಅವ್ರು ಬಳಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಎಷ್ಟೋ ಜನಗಳು, ಇವತ್ತು ಸರ್ವೇಸಾಮಾನ್ಯ ಜನಗಳು ಹೊರಗೆ ಈ ಸಪ್ಲಿಮೆಂಟರಿ ಬಳಸಲಿಕ್ಕೆ ಭಯ ಬೀಳ್ತಾ ಇದ್ದಾರೆ. ಭಯ ಬೀಳೋ ಅವಶ್ಯಕತೆ ಇಲ್ಲ. ಇವತ್ತು ಬೆಳಕರ್ದ್ರೆ ನಮಗೆ ಆಹಾರ ಪೋಷಕಾಂಶಗಳು ಬೇಕು, ಖನಿಜಾಂಶಗಳು ಬೇಕು, ಅದೆಲ್ಲದರ ಕೊರತೆ ಇರೋದ್ರಿಂದ ಈ ವೆಸ್ಟೀಜ್ ಸಪ್ಲಿಮೆಂಟ್ರಿಯಲ್ಲಿ ನಮಗಿದೆಲ್ಲ ಸಿಗುತ್ತೆ ಸಹಜವಾಗಿ. ಇದು ಬಳಸೋದ್ರಿಂದ ಸಾರ್ದೀಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಂಗೆ ಆಯಿತು. ಇನ್ನೊಂದು ಏನಂದರೆ ಸಾರಿಗೆ ಅಡ್ವಾನ್ಸ್ ಆಗಿ ಬರಬಾರ್ದಂಥ ಸಮಸ್ಯೆಗಳು ಬರ್ತಾವೆ. ಸಹಜವಾಗಿ ವಯಸ್ಸಾದ ಮೇಲೆ ಬರೋಂಥ ಸಮಸ್ಯೆಗಳಿಗೆ ಪರಿಹಾರ ತೊಗೊಂಬಿಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.